ಜನರಿಗೆ ದುರ್ಗತಿ ಕೊಡಿಸೋದು ಅವನ ಕಾರ್ಯ ಆದ್ರಿಂದ ಅದನ್ನು ಮಾಡಿದ. ಹೀಗೆ ಕೃಷ್ಣನ ಮಹಿಮೆಯನ್ನು ಚಿಂತನೆ ಮಾಡಬೇಕು. ಅವರವರಿಗೆ ಅವರವರ ಗತಿ ನೀಡಬೇಕು. ಅದಕ್ಕೆ ಕೃಷ್ಣ ಎಲ್ಲ ರೀತಿಯಿಂದಲೂ ಪ್ರಸಂಗವನ್ನು ಹುಟ್ಟಾಕ್ತಾನಂತೆ. ಒಬ್ಬನ ಶತ್ರುವನ್ನಾಗಿ ಮಾಡ್ತಾನೆ, ಒಬ್ಬನನ್ನು ಮಿತ್ರನನ್ನು ಮಾಡ್ತಾನೆ, ಒಬ್ಬನನ್ನು ಉದಾಸೀನ ಧೋರಣೆಯಲ್ಲಿ ಇರಿಸ್ತಾನೆ, ಒಬ್ಬನ ಕಡೆ ಯುದ್ಧ ಮಾಡಿಸ್ತಾನೆ, ಒಬ್ಬನ ಕಡೆಯಿಂದ ಯುದ್ಧ ತಾನೇ ನಿಂತು ಮಾಡ್ತಾನೆ. ಯುದ್ಧ ಮಾಡ್ಲಿಕ್ಕೆ ಬೇಕಾಗುವ ಉದ್ಯೋಗ ಪರ್ವ ಅಂತ ಮಹಾಭಾರತದಲ್ಲಿ ಬರ್ತದೆ. ಒಡಕು ಹುಟ್ಟು ಮಾಡಿಸ್ತಾನೆ, ಒಬ್ಬರನ್ನ ಮಿತ್ರರನ್ನು ಮಾಡ್ತಾನೆ, ಭೇದನೂ ತಾನೇ ಹುಟ್ಟಾಕ್ತಾನೆ, ಮಿತ್ರರನ್ನೂ ತಾನೇ ಮಾಡ್ತಾನೆ. ಹೀಗೆ ಮಾಡಿ ಸಜ್ಜನರಿಗೆ ತಾನು ಕರುಣಾಮಯಿಯಾಗಿಯೇ ಕಾಣ್ತಾನೆ. ದುರ್ಜನರಿಗೆಲ್ಲ ಅವರನ್ನು ಹವಣಿಸುವವನೇ ಆಗಿರ್ತಾನೆ. ಇದೇ ಭಗವಂತ. ಇಂಥ ಭಕ್ತಾಪರಾಧ ಸಹಿಷ್ಣು ಭಕ್ತವತ್ಸಲ. ಈ ಥರದ ಕೃಷ್ಣನ ಕಾರುಣ್ಯವನ್ನ ಭೀಷ್ಮರ ಮೇಲೆ ತೋರಿಸಿದ್ದನ್ನು ಚಿಂತನೆ